ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಾ ಇದ್ದೀನಿ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದು ಟೋಟಲಿ ನಿಮಗೆ 5 ಎಕರೆ ಬರುತ್ತೆ. 5 ಎಕರೆಲ್ಲಿ ನಿಮಗೆ RTC ಬಂದು 2 ಎಕರೆ 10 ಗುಂಟೆ ಫಾರ್ಮ್ ಲ್ಯಾಂಡ್. ಇದು ಒಳ್ಳೆ ನೇಚರ್ ಸರ್, ತುಂಬ ಚೆನ್ನಾಗಿದೆ ನೇಚರು. ನಿಮಗೆ RTC ಬಂದು 2 ಎಕರೆ 10 ಗುಂಟೆ ಇದೆ. ಇನ್ನು ನಿಮಗೆ 3 ಎಕರೆ ಖರಾಬು ಅಂದರೆ 1-5 ಆಗಿದೆ. ನಿಮಗೆ ದುರಸ್ತು ಬೇಕಾದ್ರೆ ಅವರೇ ಮಾಡಿಸ್ಕೊಡ್ತಾರೆ, ಬೇಡ ಅಂದರೆ ನೀವೇ ಮಾಡಿಸ್ಕೊತೀನಿ ಅಂದ್ರೆ ಮಾಡಿಸ್ಕೋಬೋದು. ನೋಡಿ ಸರ್, ಇದೇ ನೋಡ್ತಾ ಇದ್ದಾರೆ, ಇದೇ ಲ್ಯಾಂಡು. ಎಂಟರ್ ಬೌಂಡ್ರಿ ಕೂಡ ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಜಸ್ಟ್ ವಿಲೇಜಿಂದ ನೀವು ಒಂದು 500 ಮೀಟ್ರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ಒಂದು 500 ಮೀಟ್ರ್ ಮಾತ್ರ ಮೆಟ್ಲಿಂಗ್ ಬರಬೇಕು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಮೆಟ್ಲಿಂಗು. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಇದು ಮೈಸೂರು ಊಟಿ ಗುಂಡ್ಲುಪೇಟೆ NH ಇಂದ ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ 10 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ 8 ಕಿಲೋಮೀಟ್ರ್ ಬರುತ್ತೆ. ನೀವು NH ಇಂದ ಬರ್ತೀನಿ ಅಂದರೆ 10 ಕಿಲೋಮೀಟ್ರು, ಗುಂಡ್ಲುಪೇಟೆಯಿಂದ ಬಳಸ್ಕೊಬರ್ತೀನಿ ಅಂದರೆ 8 ಕಿಲೋಮೀಟ್ರ್ ಆಗುತ್ತೆ. NH ಇಂದನೇ ಹೋಗ್ತೀನಿ ಅಂದರೆ 10 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಇದು ಇಲ್ಲಿಂದ ನಿಮಗೆ ಮೈಸೂರು ಒಂದು 56 ಕಿಲೋಮೀಟ್ರ್ ಬರುತ್ತೆ. ಮೈಸೂರು ಬ್ಯಾಂಗ್ಳೂರು 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. 190 ಕಿಲೋಮೀಟ್ರ್ ಬ್ಯಾಂಗ್ಳೂರು. ನೋಡಿ ಸರ್, ಇದೇನು ನೋಡ್ತಾಯಿರ, ಸಿಲ್ವರ್ ವುಡ್ ಇದೆ. ಜಾಗ ಮಾತ್ರ ಒಳ್ಳೆ ಬಂಬುಟಾಗಿದೆ ಸರ್. ಜಾಗ ಮಾತ್ರ ಎಂಟರ್ ಬೋರ್ಡ್ರಿ ಕೂಡ ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ. ನಿಮಗೆ ಫ್ರೂಟ್ಸ್ ಗಿಡಗಳು ಇದೆ, ತುಂಬ ಇದೆ. ಮ್ಯಾಂಗೋ ಇದೆ, ಸಪೋಟೊ ಇದೆ, ಕೋಕೋನಟ್ ಇದೆ. ತೆಂಗು ನಿಮಗೆ ಒಂದು 250 ತೆಂಗು ಬರುತ್ತೆ. ಮ್ಯಾಂಗೋನು ಒಂದು 250 ಮ್ಯಾಂಗೋ ಇದೆ. ಸಪೋಟೊ ನಿಮಗೆ ಒಂದು 300 ಸಪೋಟೊ ಗಿಡ ಬರುತ್ತೆ. ನೋಡಿ ಸರ್, ಇದೇನು ನೋಡ್ತಾಯಿದ್ದಾರೆ, ಒಳ್ಳೆ ಟ್ಯಾಂಕಿಂಗ್ ಎಲ್ಲ ಮಾಡಿದ್ದಾರೆ. ನೀವಂದರೆ ಬಟ್ ಏನಂದರೆ ಒಂದು ಮನೆ ಮಾಡ್ಕೋಬೇಕಷ್ಟೆ. ಇದು ನಿಮಗೆ ಫಾರ್ಮು ರೆಡಿ ಇರೋಂಥ ಫಾರ್ಮು, ಆದರೆ ಬಟ್ ಒಂದು ಮನೆ ಒಂದು ಮಾಡ್ಕೋಬೇಕಷ್ಟೆ. ಅದು ಬಿಟ್ಟರೆ ಇನ್ನೇನು ಮಾಡೋಂಥ ಅವಶ್ಯಕತೆ ಇಲ್ಲ ನೀವಲ್ಲಿ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಟೋಟಲ್ ನಿಮಗೆ 2 ಎಕರೆ 10 ಗುಂಟೆ ಮಾತ್ರ RTC ಇದೆ. ಇನ್ನು 3 ಎಕರೆ ಖರಾಬು ಬರುತ್ತೆ. ಖರಾಬು ಅಂದರೆ ನಿಮಗೆ 1-5 ರೆಡಿಯಾಗಿದೆ. ಅದು ಬೇಕಾದ್ರೆ ದುರಸ್ತ ಅವರೇ ಮಾಡಿಸ್ಕೊಡ್ತಾರೆ. ಇಲ್ಲ ಬಟ್ ನೀವೇ ಮಾಡ್ಕೋತೀವಿ ಅಂದರೆ ಅದಕ್ಕೂ ರೆಡಿ, ಎಲ್ಲ ರೆಡಿ ಇದೆ. ಪೇಪರ್ ಕೊಡ್ತಾರೆ ನಿಮಗೆ. ಪೇಪರ್ ನೋಡ್ಕೊಂಡೇ ರೆಡಿ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಇದು ನಿಮಗೆ ಕಾರ್ನರ್ ಪ್ರಾಪರ್ಟಿ ಬರುತ್ತೆ, 2 ಕಡೆಯಿಂದ ಕಾರ್ನರು. ಜಾಗ ಮಾತ್ರ ಅದ್ಭುತವಾಗಿದೆ ಸರ್. ಜಾಗ ಮಾತ್ರ ನಿಮಗೆ ಸಿಲ್ವರ್ ವುಡ್ ಹೆಚ್ಚು ಕಮ್ಮಿ ಒಂದು 700ರಿಂದ 800 ಸಿಲ್ವರ್ ವುಡ್ ಮರಗಳಿದೆ. ಅದೇ ಸುಮಾರು ದುಡ್ಡಾಗುತ್ತೆ ಸರ್. ಸಿಲ್ವರು ಒಂದು 700ರಿಂದ 800 ಸಿಲ್ವರ್ ವುಡ್ ಇದೆ. ಕೋಕೋನಟ್ ಒಂದು 250 ಕೋಕೋನಟ್ ಇದೆ. ಮ್ಯಾಂಗೋ ಒಂದು 250 ಇದೆ. ಸಪೋಟೊ ಒಂದು 300 ಗಿಡ ಬರುತ್ತೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೆ 40 ಫೀಟ್ ರೋಡು. ಜಮೀನವರೆಗೂ ಆರಾಮಾಗಿ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಇವ್ರ ಜಮೀನು ಬಂದು ಬರೋ ಅಂಥ ಅವಶ್ಯಕತೆ ಇಲ್ಲ. ಇದು ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು. ನಿಮಗೆ ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್. ಜಾಗ ಮಾತ್ರ ಗುಂಡ್ಲುಪೇಟೆ ಟೌನ್ಗೆ ಜಸ್ಟ್ 8 ಕಿಲೋಮೀಟ್ರ್ ಬರುತ್ತೆ. ಇದು ನ್ಯಾಷನಲ್ ಹೈವೇ, ಮೈಸೂರು ಮತ್ತು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಬರ್ತೀನಿ ಅಂದರೆ 10 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ 2 ಕಡೆಯಿಂದ ದಾರಿ ಇದೆ. ಗುಂಡ್ಲುಪೇಟೆ ಕಡೆಯಿಂದನೂ ಬರ್ಬೋದು, ಮೈಸೂರು ರೋಡಿಂದನೂ ಹೋಗ್ತೀನಿ ಅಂದರೆ ಅಲ್ಲಿಂದನೂ ಹೋಗ್ಬೋದು. ಮ್ಯಾಂಗೋ ಇದೆ, ಮತ್ತು ಇದು ಇದೆ, ನಿಂಬೆ ಗಿಡ ಇದೆ. ಫ್ರೂಟ್ಸ್ ಗಿಡಗಳು ತುಂಬ ವೆರೈಟಿ ಗಿಡಗಳು ಹಾಕಿದ್ದಾರೆ ಸರ್ ಒಳಗಡೆ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ತೆಂಗು ಆಲ್ರೆಡಿ ಈಲ್ಡಿಂಗ್ ಬರ್ತಾಯಿದೆ. ಜಾಗನೂ ಕೂಡ ಒಳ್ಳೆ ಲೊಕೇಶನಲ್ಲಿ ತುಂಬ ಚೆನ್ನಾಗಿದೆ ಸರ್. ನಿಮಗೆ ಜಾಗ ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ವೀಡಿಯೋ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಲಿ. ಬಟ್ ನಿಮ್ದು ಏನಾದ್ರು ಪ್ರಾಪರ್ಟಿ ಮಾರಾಟಕ್ಕಿದ್ರೂ ಕಾಲ್ ಮಾಡಿ, ನಮ್ಮ ಹತ್ರ ಪಾಲ್ಟಿ ಇದ್ದರೆ ಸೇಲ್ ಮಾಡಿಸ್ಕೊಡೋಣ ಖಂಡಿತ. ಇದು ಒಳ್ಳೆ ಹೈಟಾಗಿದೆ ಸರ್. ಜಾಗ ಒಳ್ಳೆ ಲೊಕೇಶನಲ್ಲಿದೆ. ಜಾಗ ಮಾತ್ರ ಸಿಂಪಲಾಗಿ ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರೋಂಥ ಜಾಗ. ಫಾರ್ಮು ಅಂತೇನೋ ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಬಟ್ ಇದರಲ್ಲಿ ಮನೆ ನಿಮ್ಗೆ ವಾಸ್ತು ಪ್ರಕಾರ ಯಾವ ಕಡೆ ಬೇಕೋ ಆ ಕಡೆ ಒಂದು ಮನೆ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಸರ್, ಅಲ್ಲಿ ಏನು ಕಾಣ್ತಿದೆ ಅದೇ ವಿಲೇಜು. ವಿಲೇಜ್ ಜಸ್ಟ್ ಒಂದು 500 ಮೀಟ್ರ್ ಮೆಟ್ಲಿಂಗ್ ಬರಬೇಕಷ್ಟೆ.
ನೋಡಿ ಏನು ನೋಡ್ತಾ ಇದ್ದೀರಾ, ಇದೇ ಮೆಟ್ಲಿಂಗು. ಮೆಟ್ಲಿಂಗ್ ಅಂದರೆ ಏನು ದೊಡ್ಡ ರೋಡ್ ಸರ್, ನಿಮ್ಗೆ ಒಂದು ಚೈನ್ ರೋಡ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ, ವೀಡಿಯೋ ಶೇರ್ ಮಾಡಿ. ಶಿವು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ ನಿಮಗೆ. ರೈಟ್ ಕೇಳಿಲ್ಲ, ಓನರ್ ಹತ್ರ ರೈಟ್ ಕೇಳಿ ನಿಮಗೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.